ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಗ ಎಫ್ಐಆರ್ ಶಾಕ್ ಎದುರಾಗ್ತಾ ಇದೆ. ಎರಡೂ ದೇಶದಲ್ಲಿ ಪೌರತ್ವ ಹಾಗೆ ರಾಹುಲ್ ಗಾಂಧಿ ವಿರುದ್ಧ ಈಗ ಎಫ್ಐಆರ್ ಸಂಬಂಧಪಟ್ಟಂತೆ ಬ್ರಿಟನ್ ಮತ್ತು ಇಂಡಿಯಾದಲ್ಲಿ ಈಗ ದ್ವಿಪೌರತ್ವವನ್ನು ಹೊಂದಿದ್ದಾರೆ ಅನ್ನೋ ಆರೋಪದಡಿ ರಾಹುಲ್ ಗಾಂಧಿ ವಿರುದ್ಧವಾಗಿ ಈಗ ಎಫ್ಐಆರ್ ಅನ್ನ ದಾಖಲಿಸಲು ಈಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನೋಡಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಗ ಎಫ್ಐಆರ್ ಶಾಕ್ ಎದುರಾಗಿರೋದು. ಎರಡೂ ಕ್ಷೇತ್ರದಲ್ಲಿ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪದಲ್ಲಿ, ಅದು ಕೂಡ ಬ್ರಿಟನ್ ಮತ್ತೆ ಇಂಡಿಯಾ ಈ ಎರಡೂ ಕಡೆ ಪೌರತ್ವವನ್ನ ತೆಗೆದುಕೊಂಡಿದ್ದಾರೆ, ದ್ವಿಪೌರತ್ವವನ್ನ ಹೊಂದಿದ್ದಾರೆ ಅನ್ನೋ ಆರೋಪದಡಿ ಈಗ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲು ಈಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಏನು ಅಲಹಾಬಾದ್ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿರೋದು. ಎರಡು ದೇಶಗಳಲ್ಲಿ ನಾಗರಿಕ ಪೌರತ್ವ ಹೊಂದಿರುವಂತಹ ರಾಹುಲ್ ಗಾಂಧಿಗೆ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರವು ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸಬೇಕು. ದ್ವಿಪೌರತ್ವ ಪ್ರಕರಣವನ್ನ ಕೇಂದ್ರೀಯ ಸಂಸ್ಥೆಗೆ ತನಿಖೆಗೆ ಈಗ ವಹಿಸಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಲಹಾಬಾದ್ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿರೋದು. ಈಗ ಈ ದ್ವಿಪೌರತ್ವ ಪ್ರಕರಣವನ್ನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ಸಂಸ್ಥೆಗೆ ತನಿಖೆ ನೀಡಬೇಕು, ಅದಕ್ಕೆ ವಹಿಸಬೇಕು ಅಂತೇಳಿ ಈಗ ಏನು ಅಲಹಾಬಾದ್ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿರೋದು. ನೋಡಿ, ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಎಫ್ಐಆರ್ ಶಾಕ್ ಎದುರಾಗ್ತಾ ಇರೋದು. ಯಾಕಂದ್ರೆ ಒಂದು ದೇಶದಲ್ಲಿ ಮಾತ್ರ, ಯಾವುದಾದ್ರೂ ಒಂದು ದೇಶದಲ್ಲಿ ಮಾತ್ರ ಪೌರತ್ವವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಎರಡೆರಡು ದೇಶಗಳಲ್ಲಿ ಪೌರತ್ವವನ್ನು ತೆಗೆದುಕೊಳ್ಳೋದು ಒಂದು ರೀತಿ ಕಾನೂನು ಬಾಹಿರ. ಹಾಗಾಗಿ ಈಗ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಶಾಕ್ ಅನ್ನ ನೀಡಲಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಬ್ರಿಟನ್ ಮತ್ತೆ ಇಂಡಿಯಾ ಎರಡೂ ಕಡೆ ದ್ವಿಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಇದೇ ಆರೋಪದಲ್ಲಿ ಈಗ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಆಗಿರೋದು. ಇದನ್ನ ದಾಖಲಿಸಿಕೊಂಡು ಕೋರ್ಟ್ ಒಂದು ಆದೇಶವನ್ನ ಹೊರಹಾಕಿದೆ. ಅಂದ್ರೆ ಅಲಹಾಬಾದ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಂದಿರೋದು. ದ್ವಿಪೌರತ್ವ ಹೊಂದಿರುವಂತಹ ರಾಹುಲ್ ಗಾಂಧಿ ವಿರುದ್ಧವಾಗಿ ಎಫ್ಐಆರ್ ಆಗಬೇಕು. ಜೊತೆಗೆ ಎರಡೂ ದೇಶದಲ್ಲಿ ನಾಗರಿಕ ಪೌರತ್ವವನ್ನ ಹೊಂದಿರುವಂತಹ ರಾಹುಲ್ ಗಾಂಧಿಗೆ ಅತಿ ಹೆಚ್ಚಿನದಾಗಿ ಉತ್ತರ ಪ್ರದೇಶದ ಸರ್ಕಾರವು ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ಈಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಗ್ರೂಪ್ ಎಡಿಟರ್ ಚಂದನ್ ಸರ್ ಸಂಪರ್ಕಕ್ಕೆ. ಚಂದನ್ ಸರ್, ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಶಾಕ್ ಎದುರಾಗ್ತಾ ಇದೆ. ಅದು ಕೂಡ ದ್ವಿಪೌರತ್ವವನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ದ್ವಿಪೌರತ್ವದಲ್ಲಿ ತೆಗೆದುಕೊಳ್ಳುವಾಗಿಲ್ಲ, ಒಂದೇ ಒಂದು ತೆಗೆದುಕೊಳ್ಬೇಕು, ಅದು ಕಾನೂನು ಬಾಹಿರ ದ್ವಿಪೌರತ್ವವನ್ನು ತೆಗೆದುಕೊಂಡಿರೋದು. ಒಂದ್ ಕಡೆ ಏನು ಎರಡೂ ದೇಶದಲ್ಲಿ ಈಗ ರಾಹುಲ್ ಗಾಂಧಿ ತೆಗೆದುಕೊಂಡಿರುವಂತಹ ಪೌರತ್ವದ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ, ಎಫ್ಐಆರ್ ಹಾಕಬೇಕು ಅಂತ, ಜೊತೆಗೆ ತನಿಖೆ ನಡೀಬೇಕು ಅಂತ ಹೇಳ್ತಿದ್ದಾರೆ. ಈ ಪ್ರಕರಣ ಏನು ಅಂತ ತಿಳಿಸ್ಕೊಡಿ. ಇಂಚರ ಈ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಇಂಚಿಂಚಾಗಿ ಗಮನಿಸ್ತಾ ಹೋಗಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಇದು ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ಮೇಲೆ ಬಂದಿರುವ ಆರೋಪ ಇನ್ನೂ ಕೂಡ ಆರೋಪ ಸಾಬೀತಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಅವರು ಎರಡೆರಡು ಪೌರತ್ವಗಳನ್ನು ಹೊಂದಿದ್ದಾರೋ ಹೊಂದಿಲ್ಲವೋ ಅನ್ನೋದನ್ನ ಘನ ನ್ಯಾಯಾಲಯಗಳು ಏನಿದ್ದಾವೆ ಆ ನ್ಯಾಯಾಲಯಗಳು ಸ್ಪಷ್ಟವಾದಂಥ ತೀರ್ಮಾನ ಅಥವಾ ತೀರ್ಪಿಗೆ ಬರಬೇಕಾಗತ್ತೆ. ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಈ ಪ್ರಕರಣದ ಹಿನ್ನೆಲೆ 1955 ಭಾರತದ ಪ್ರಜೆಗಳ ಕಾಯ್ದೆ ಸೆಕ್ಷನ್ 9 ಅಡಿಯಲ್ಲಿ ದಾಖಲಾದಂಥ ಪ್ರಕರಣ. ದಾಖಲು ಮಾಡಿದ್ದು ಯಾರು ಅಂತಂದರೆ ಕರ್ನಾಟಕದ ಕನ್ನಡಿಗರಾಗಿರುವ ಮತ್ತು ಬಿಜೆಪಿಯ ಕಾರ್ಯಕರ್ತರಲ್ಲಿ ಒಬ್ಬರಾಗಿರುವ ಶಿಶಿರ್ ವಿಘ್ನೇಶ್ ಅನ್ನುವ ಒಬ್ಬ ವ್ಯಕ್ತಿ. ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಘನ ಗಂಭೀರವಾದಂಥ ಆರೋಪ ಏನು ಮಾಡ್ತಾರೆ ಅಂತಂದರೆ, ಇವರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ. ಅದರ ಜೊತೆಗೆ ಇವರು ಭಾರತದ ಪೌರತ್ವವನ್ನು ಕೂಡ ಹೊಂದಿದ್ದಾರೆ. ಭಾರತ ಡ್ಯುಯಲ್ ಸಿಟಿಸನ್ಶಿಪ್ ಅಂತ ಏನು ಕರಿತೀವಿ ಅದನ್ನು ಅಲೋ ಮಾಡೋದಿಲ್ಲ. ಹೀಗಿದ್ರೂ ಕೂಡ ಇವರು ಎರಡೆರಡು ದೇಶಗಳ ಪೌರತ್ವವನ್ನು ಕದ್ದು ಮುಚ್ಚಿ ಹೊಂದಿಕೊಂಡು ಭಾರತದಲ್ಲಿ ಇವರು ಅನೇಕ ಚುನಾವಣೆಗಳನ್ನು ಫೇಸ್ ಮಾಡಿದ್ದಾರೆ ಮತ್ತು ಆ ಅನೇಕ ಚುನಾವಣೆಗಳಲ್ಲಿ ಗೆಲುವನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನೋದು ಈ ಇಡೀ ಆರೋಪದ ಹಿನ್ನೆಲೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅವರು ರಾಯ್ಬರೇಲಿ ಕೋರ್ಟ್ಗೆ ಹೋಗ್ತಾರೆ. ರಾಯ್ಬರೇಲಿ ಕೋರ್ಟ್ಗೆ ಹೋದಾಗ
ಕೋರ್ಟ್ ಇದರ ಪ್ರೊಸೀಡಿಂಗ್ಸನ್ನು ಗಮನಿಸುತ್ತೆ. ಅಲ್ಲಿದ್ದಂಥವರು ಜಸ್ಟಿಸ್ ರಾಜೀವ್ ಸಿಂಗ್ ಅವರು ಇದನ್ನು ಗಮನಿಸಿದ ನಂತರದಲ್ಲಿ ಹೇಳ್ತಾರೆ, ನಮ್ಮ ಈ ರಾಯ್ಬರೇಲಿ ಘನ ನ್ಯಾಯಾಲಯದ ಅಧೀನಕ್ಕೆ ಈ ಪ್ರಕರಣ ಒಳಪಡುವುದಿಲ್ಲ. ನೀವು ರಾಯ್ಬರೇಲಿಯಲ್ಲೇ ಇರುವ ಪ್ರಜಾಪ್ರತಿನಿಧಿಗಳ ಕೋರ್ಟ್, ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಅಂತ ಏನು ಕರಿತೀವಿ, ನೀವು ಆ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಸುಭಾಷ್ ವಿದ್ಯಾರ್ಥಿ ಅನ್ನುವ ಮಾನ್ಯ ನ್ಯಾಯಮೂರ್ತಿಗಳು ಈ ಇಡೀ ಪ್ರಕರಣವನ್ನು ಕೈಗೆತ್ಕೊಂಡ ನಂತರದಲ್ಲಿ ಪ್ರಕರಣದ ಇನ್ ಹೌಸ್ ಕ್ಯಾಮ್ರಾ, ವಾದ ಮತ್ತು ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸೋದಕ್ಕೆ ಅವರು ಶುರು ಮಾಡ್ತಾರೆ. ಈ ಹಿಂದೆ ಅವರು ರಾಯ್ಬರೇಲಿಯ ಕೋರ್ಟ್ಗೆ ಹೋಗಿದ್ದಾಗ ಅಲ್ಲಿ ಅನೇಕ ಜನ ದಾಂಧಲೆ ನಡೆಸಿಬಿಡ್ತಾರೆ. ಹಾಗಾಗಿ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಂಥ ನ್ಯಾಯಾಲಯ ಇದರ ಇನ್ ಹೌಸ್ ಅಥವಾ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸನ್ನು ನಡೆಸುತ್ತೆ. ಸತತವಾಗಿ 20 ಗಂಟೆಗಳ ಕಾಲ ಮತ್ತು ಹಲವು ತಿಂಗಳುಗಳ ಕಾಲ ಇದರ ವಾದ ಮತ್ತು ಪ್ರತಿವಾದವನ್ನು ನಡೆಸಿದ ನಂತರದಲ್ಲಿ ಪ್ರಜಾಪ್ರತಿನಿಧಿ ಕೋರ್ಟ್ ಕೂಡ ಏನು ಹೇಳುತ್ತೆ ಅಂತಂದರೆ, ನಾವು ಇದರ ಬಗ್ಗೆ ನಿಲುವಿಗೆ ಬರೋಕ್ಕಾಗೋದಿಲ್ಲ, ನೀವು ಅಲಹಾಬಾದ್ ಕೋರ್ಟ್ಗೆ ಹೋಗಿ ಅಲಹಾಬಾದ್ ಕೋರ್ಟ್ನ ಲಕ್ನೋ ಬೆಂಚ್ಗೆ ಹೋಗ್ಬಿಟ್ಟು ಇದರ ನ್ಯಾಯವನ್ನು ಕೇಳಿ ಅಂತ ಹೇಳುತ್ತೆ. ಅಲ್ಲಿ ಈ ಸಂಪೂರ್ಣವಾದಂಥ ಪ್ರಕರಣ ಬಂದು ನಿಂತ್ಕೊಳ್ಳುತ್ತೆ. ಲಕ್ನೋ ಬೆಂಚ್ನ ಅಲಹಾಬಾದ್ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದಗಳು ಆದ ನಂತರದಲ್ಲಿ ಇವಾಗ ಅದೇ ಕೋರ್ಟ್ನಲ್ಲಿರುವಂಥ ಮಾನ್ಯ ನ್ಯಾಯಮೂರ್ತಿಗಳು ಒಂದು ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ಏನು ಅಂತಂದರೆ, ಈ ದ್ವಿಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಸಮಗ್ರವಾದ ತನಿಖೆಯಾಗಬೇಕು ಅಂತ. ಇದೇ ನ್ಯಾಯಾಲಯ ಕಳೆದ 15 ದಿನಗಳ ಹಿಂದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ MHA ಏನಿದೆ, ಭಾರತದ MHA ಏನಿದೆ, ಆ MHAನು ಕೂಡ ಪಾರ್ಟಿ ಆಗಿ ಈ ಇಡೀ ಪ್ರಕರಣದಲ್ಲಿ ಸೇರಿಸಿರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇದು ಈ ಪ್ರಕರಣದ ಸ್ಪಷ್ಟವಾದಂಥ ಹಿನ್ನೆಲೆ. ಈ ಹಿನ್ನೆಲೆ ಬರೋದಕ್ಕೆ ಕಾರಣ ಏನು? ಅದಕ್ಕೆ ಶಿಶಿರ್ ವಿಘ್ನೇಶ್ ಹಲವು ಕಡೆಗಳಲ್ಲಿ ಕೊಟ್ಟಿರುವ ಪ್ರೂಫ್ಗಳು ಅವರ ಪ್ರಕಾರ ಏನು ಅಂತಂದರೆ, ರಾಹುಲ್ ಗಾಂಧಿಯವರು ಬ್ರಿಟನ್ನಲ್ಲಿ ಬ್ಯಾಕಾಪ್ಸ್ ಪ್ರೈವೇಟ್ ಲಿಮಿಟೆಡ್ BACKOPS ಬ್ಯಾಕಾಪ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಪ್ರೈವೇಟ್ ಕಂಪನಿಯನ್ನು ಅವರ ಹೆಸರಿನಲ್ಲಿ ಹೊಂದಿದ್ದಾರೆ. ಅವರ ಹೆಸರಲ್ಲಿ ರಾಹುಲ್ ಗಾಂಧಿ ಅಂತ ಇಲ್ಲ, ಬದಲಿಗೆ ಅವರ ಹೆಸರು ರಾಹುಲ್ ವಿನ್ಸಿ ಅಂತ ಅವರು ಕೊಟ್ಟಿದ್ದಾರೆ. ದಿಸ್ ರಾಹುಲ್ ವಿನ್ಸಿ ಈಸ್ ನನ್ ಅದರ್ ದ್ಯಾನ್ ರಾಹುಲ್ ಗಾಂಧಿ. ಇದು ಶಿಶಿರ್ ವಿಘ್ನೇಶ್ ಅವರು ಮಾಡುವ ನಂಬರ್ 1 ಆರೋಪ. ಎರಡನೇ ಆರೋಪ ಏನು ಅಂತಂದರೆ, ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ರಾಹುಲ್ ಗಾಂಧಿಯವರು ತಮ್ಮ ಪದವಿಯನ್ನು ಪಡೆದುಕೊಳ್ತಾರೆ, ಡಿಪ್ಲೊಮಸಿಯಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಕೊಟ್ಟಿರುವ ದಾಖಲೆಗಳಲ್ಲಿ ಅವರು ಬ್ರಿಟನ್ನಿನ ಪೌರತ್ವವನ್ನು ಹೊಂದಿರುವ ವ್ಯಕ್ತಿ ಅನ್ನುವ ರೀತಿಯ ದಾಖಲೆಗಳನ್ನೇ ಕೊಟ್ಟಿದ್ದಾರೆ ಅಂತನ್ನೋದು ಶಿಶಿರ್ ವಿಘ್ನೇಶ್ ಅವರು ಮಾಡುವ ಎರಡನೆಯ ಆರೋಪ. ಮೂರನೇ ಆರೋಪ, ಶಿಶಿರ್ ವಿಘ್ನೇಶ್ ಅವರು ಏನು ಮಾಡ್ತಾರೆ ಅಂತಂದರೆ, 2024-25 ರಾಹುಲ್ ಗಾಂಧಿಯವರು ಬ್ರಿಟನ್ನಲ್ಲಿರುವ ಮುನಿಸಿಪಾಲಿಟಿ ಎಲೆಕ್ಷನ್ ಒಂದರಲ್ಲಿ ಬ್ರಿಟನ್ನಿನ ಪೌರತ್ವವನ್ನು ಹೊಂದಿದ ವ್ಯಕ್ತಿಯಾಗಿ ವೋಟ್ ಹಾಕಿದ್ದಾರೆ, ಮತ ಚಲಾವಣೆಯನ್ನು ಮಾಡಿದ್ದಾರೆ ಅಂತನ್ನೋದು ಶಿಶಿರ್ ವಿಘ್ನೇಶ್ ಅವರು ದಾಖಲೆಗಳ ಸಮೇತ ಮಾಡಿರುವ ಆರೋಪ. ಅವರು ಇನ್ನೂ ಒಂದು ಕೆಲಸ ಏನು ಮಾಡ್ತಾರೆ ಅಂತಂದರೆ, ದಿ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದಿ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದಿ ಗವರ್ಮೆಂಟ್ ಆಫ್ UK ಅಂದರೆ ಮಾತುಕತೆಗಳು ಅಥವಾ ಈ ಟ್ರಾನ್ಸ್ಕ್ರಿಪ್ಷನ್ಸ್ ಅಂತ ಏನು ಕರಿತೀವಿ, ಅದರ ದಾಖಲೆಗಳನ್ನು ಕೂಡ ಸಂಗ್ರಹಿಸಿ ಒಂದು ಸೀಲ್ಡ್ ಎನ್ವಲಪ್ಪಲ್ಲಿ, ಮುಚ್ಚಿದ ಲಕೋಟಿಯಲ್ಲಿ ಘನ ನ್ಯಾಯಾಲಯಕ್ಕೆ ಕೂಡ ಅವರು ಒಪ್ಪಿಸಿರ್ತಾರೆ. ಹಾಗಾಗಿ ಈ ಇಡೀ ಪ್ರಕರಣ ಅತ್ಯಂತ ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಕೇವಲ ಇಟ್ ಈಸ್ ಬಿಟ್ವೀನ್ ಶಿಶಿರ್ ವಿಘ್ನೇಶ್ ಅಂಡ್ ರಾಹುಲ್ ಗಾಂಧಿ ಆಗಿದ್ದಂಥ ಪ್ರಕರಣ. ಇನ್ನು ಹಲವು ಜನ ಈ ಪ್ರಕರಣದ ಒಳಸುಳಿಗೆ ಬರ್ತಾರೆ. ಒನ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಯಾವುದು ಬರೋದು ಅಂತಂದರೆ, ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಇಲಾಖೆಯು ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಇದು ಪ್ರಕರಣ. ಮುಂದೇನು, ವಾಟ್ಸ್ ನೆಕ್ಸ್ಟ್ ಇಸ್ ದಿ ಬಿಗ್ಗೆಸ್ಟ್ ಕ್ವೆಶ್ಚನ್. ಇಫ್ ಇನ್ ಕೇಸ್ ದ್ವಿಪೌರತ್ವ ಏನಾದರೂ ಸಾಬೀತಾದರೆ, it becomes absolute criminal intimidation. ಸೆಕೆಂಡ್, ದ್ವಿಪೌರತ್ವ ಏನಾದರೂ ಸಾಬೀತಾದರೆ ಇಷ್ಟು ದಿನಗಳ ಕಾಲ, ವರ್ಷಗಳ ಕಾಲ ರಾಹುಲ್ ಗಾಂಧಿಯವರು, ರಾಹುಲ್ ವಿನ್ಸಿ ಅಂತ ಶಿಶಿರ್ ವಿಘ್ನೇಶ್ ಅವರು ಹೇಳುವ ಪ್ರಕಾರ ಅವರು ಸ್ಪರ್ಧೆಯನ್ನು ಮಾಡಿದ್ದೇ ಆದಲ್ಲಿ ಇಟ್ ಬಿಕಮ್ಸ್ ಅಬ್ಸಲ್ಯೂಟ್ ಸಬಟೇಜ್ ಆಫ್ ದಿ ಡೆಮಾಕ್ರಸಿ, ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ರೀತಿಯ ಪ್ರಕರಣವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ.
ಇನ್ನೊಂದು ವಿಷಯ, ಈ ಇಡೀ ಪ್ರಕರಣ ಏನಾದರೂ ಮುನ್ನೆಲೆಗೆ ಬಂದು ಈ ಪ್ರಕರಣದಲ್ಲಿ ಶಿಶಿರ್ ವಿಘ್ನೇಶ್ ಅವರು ಹೇಳಿರುವ ರೀತಿಯದ್ದೇ ಅಂತಾದರೆ ತಮ್ಮ ಮೆಂಬರ್ಶಿಪ್ ಇನ್ ದಿ ಪಾರ್ಲಿಮೆಂಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳೋದಲ್ಲದೆ ಇನ್ನೂ ಹೆಚ್ಚಿನ ಕಾನೂನಾತ್ಮಕವಾದಂಥ ಕುಣಿಕೆಗಳಿಗೆ ರಾಹುಲ್ ಗಾಂಧಿಯವರು ಒಳಪಡಬೇಕಾಗತ್ತೆ. ದಿಸ್ ಇಸ್ ದಿ ಲಾಸ್ಟ್ ಥಿಂಗ್. ಬಟ್ ವಾಟ್ ಈಸ್ ದಿ ವರ್ಷನ್ ಆಫ್ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ಏನು ಹೇಳ್ತಾರೆ? ಫ್ರಮ್ ದಿ ವೆರಿ ಬರ್ತ್ಸ್, ಹುಟ್ಟಿದಾಗಿನಿಂದಲೂ ಕೂಡ ನಾನು ಭಾರತ ಸಂಜಾತ, ನಾನು ಭಾರತದಲ್ಲೇ ಹುಟ್ಟಿದವನು, ನಾನು ಭಾರತದ ಸಿಟಿಸನ್, ಭಾರತದ ಪ್ರಜೆ. ದಿಸ್ ಇಸ್ ವಾಟ್ ಮಿಸ್ಟರ್ ರಾಹುಲ್ ಗಾಂಧಿ ಹ್ಯಾಸ್ ಟು ಸೇ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆಗಳನ್ನು ಕೂಡ ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ವಿಚಾರಗಳಿದ್ದಾವೋ ಎಲ್ಲ ಕೊಡ್ತೀನಿ. ದಟ್ ರಾಹುಲ್ ವಿನ್ಸಿ ಈಸ್ ನಾಟ್ ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಹಿಮ್ಸೆಲ್ಫ್ ಈಸ್ ಓನ್ಲಿ ರಾಹುಲ್ ಗಾಂಧಿ. ಇದು ರಾಹುಲ್ ಗಾಂಧಿ ಅವರ ವಾದ. ಸೊ ಕಾದ್ ನೋಡೋಣ. ಇವತ್ತು FIR ದಾಖಲಾಗಿರೋದು ಬಹಳ ದೊಡ್ಡ ವಿಚಾರಗಳಲ್ಲಿ ಒಂದು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಲೆಟ್ಸ್ ವೇಟ್ ಅಂಡ್ ವಾಚ್ ವೇರ್ ವಿ ಆರ್ ಗೋಯಿಂಗ್ ಟು ಹೆಡ್ ಅಂಡ್ ಹೌ ದಿಸ್ ಮ್ಯಾಟರ್ ಅನ್ಫೋಲ್ಡ್ಸ್. ಇಂಚರ ಅವರೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲ ಇನ್ ಡೀಟೇಲ್ ಮಾಹಿತಿಗಾಗಿ. ನೋಡಿ, ಈಗ ಕಾನೂನಿನ ಪ್ರಕಾರ ಪರಿಶೀಲಿಸುವಂತೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಒಂದು ವೇಳೆ ಏನಾದರೂ ದ್ವಿಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಅಂತ ಅಪ್ರೂವ್ ಆದರೆ ಅದಕ್ಕೆ ಕಠಿಣ ಶಿಕ್ಷೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಚಂದನ್ ಶರ್ಮಾ ಅವರು ಕೂಡ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಟ್ಟರು. ಈ ಪ್ರಕರಣದ ತನಿಖೆ ಯಾವ ರೀತಿ ನಡೆಯುತ್ತೆ, ಯಾವ ದಿಕ್ಕಿನಲ್ಲಿ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜೊತೆಗೆ ಈ ಒಂದು ದ್ವಿಪೌರತ್ವವನ್ನು ಪಡೆದಿದ್ದೇ ಆದರೆ ಇದು ಖಂಡಿತವಾಗ್ಲೂ ಈಗ ರಾಹುಲ್ ಗಾಂಧಿ ಒಂದು ರೀತಿ ಶಾಕ್, FIR ಶಾಕ್ ಎದುರಾಗುತ್ತೆ ಅಂತಂದರೆ ಇದು ತಪ್ಪಾಗಲಾರ್ದು. ಹಾಗಾಗಿ ರಾಹುಲ್ ಗಾಂಧಿ ವಿರುದ್ಧವಾಗಿ ಈಗ FIR ಅನ್ನು ಹಾಕಬೇಕು, ಅದನ್ನು ದಾಖಲಿಸಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅದು ಕೂಡ ಅಲಹಾಬಾದ್ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿರೋದು. ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ಈಗ ನೆಕ್ಸ್ಟ್ ಒಂದು ಮಹಾ ಡಿಬೇಟ್, ರಾಜ್ ನ್ಯೂಸ್ನ ಮಹಾ ಡಿಬೇಟ್ ಮುಂದುವರಿಯುತ್ತೆ.